ನಿಮ್ಮ ಹತ್ರ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇದೆಯಾ? ಹಾಗಾದರೆ ನಿಮಗೊಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಸರ್ಕಾರದ ಕಡೆಯಿಂದ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಮತ್ತು ಒಂದು ಎಚ್ಚರಿಕೆ ಅಂತಲೇ ಹೇಳ್ಬೋದು. ಹಾಗಾದರೆ ಆ ಒಂದು ಗುಡ್ ನ್ಯೂಸ್ ಏನು ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಕೊನೆ ತನಕ ನೋಡೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಇದರಲ್ಲಿರೋ ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಒಂದಲ್ಲ ಎರಡಲ್ಲ 3 ಹೊಸ ಅಪ್ಡೇಟ್ಗಳಿವೆ ಈ ಒಂದು ವಿಡಿಯೋದಲ್ಲಿ. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಎಲ್ಲರೂ ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಯಾಕಂದರೆ ನೀವು ಕೊಡೋ ಪ್ರತಿಯೊಂದು ಲೈಕ್ ಹಾಗೂ ಪ್ರತಿಯೊಂದು ಸಬ್ಸ್ಕ್ರೈಬ್ನಿಂದ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿ ನಿಮಗೊಂದು ಇನ್ಫಾರ್ಮೇಷನ್ ತೋರಿಸೋಕ್ಕಾಗುತ್ತೆ. ಈಗ ಡೈರೆಕ್ಟಾಗಿ ವಿಡಿಯೋಗೆ ಬರೋದಾದರೆ, ಇಲ್ಲಿ ನೋಡಿ, ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಈಗ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. ನಿಮಗೆ ಯಾವುದೇ ಯೋಜನೆಯ ಹಣ ಬರಬೇಕಾದ್ರೂ ಅಥವಾ ಯಾವುದಾದ್ರೂ ಗೌರ್ಮೆಂಟ್ ಸ್ಕೀಮ್ನ ಹಣ ಬರಬೇಕಾದ್ರೂ, ಏನೇ ಅಮೌಂಟ್ ಬರಬೇಕಾದ್ರೂ ದಿನನಿತ್ಯ ನಿಮ್ಮ ಆಧಾರ್ ಕಾರ್ಡ್ ಹಾಗೆ ರೇಷನ್ ಕಾರ್ಡ್ ತುಂಬ ಯೂಸ್ ಆಗ್ತಿರುತ್ತೆ. ಆ ಕಾರಣಕ್ಕೋಸ್ಕರ ನಿಮ್ಮ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ನ ತುಂಬ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ. ಮತ್ತು ಆಧಾರ್ ಕಾರ್ಡ್ ಹಾಗೆ ರೇಷನ್ ಕಾರ್ಡ್ನ ಒಂದು ಗುಡ್ ನ್ಯೂಸ್ ತಿಳಿಸ್ಕೊಡೋಕ್ಕಿಂತ ಮುಂಚೆ ನಿಮಗೊಂದು ಎಕ್ಸಾಂಪಲ್ನ ಕೊಡಬೇಕಾಗುತ್ತೆ. ಇಲ್ಲಿ ಈ ಮೊದಲು ಸರ್ಕಾರದ ಕಡೆಯಿಂದ ಒಂದು ಆದೇಶ ಬಂದಿತ್ತು. ಅದೇನಂತಂದರೆ, ನಿಮ್ಮ ಆಧಾರ್ ಕಾರ್ಡ್ ಹಾಗೆ ಪಾನ್ ಕಾರ್ಡ್ನ ಲಿಂಕ್ ಮಾಡ್ಕೊಳ್ಳಿ ಅಂತ. ಅದನ್ನ ಫ್ರೀಯಾಗಿ ಲಿಂಕ್ ಮಾಡ್ಕೋಬೋದಾಗಿತ್ತು, ಅದು ಈಸಿಯಾಗಿ ಮೊಬೈಲ್ನಲ್ಲೇ. ನಮ್ಮ ಜನ ಅದ್ರ ಬಗ್ಗೆ ಯಾರು ಕೂಡ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಏನೋ ಹೇಳ್ತಾರೆ ಬಿಡಿ ಸರ್ಕಾರದವರು, ಹೇಳ್ಕೊಳ್ಳಿ ಅಂತ ಹಾಗೆ ಬಿಟ್ಬಿಟ್ರು. ಹೋಗ್ತಾ ಹೋಗ್ತಾ ಸರ್ಕಾರದವರು ಮೊದಲು 200 ರೂಪಾಯಿ ಫೈನ್ ಹಾಕಿದ್ರು, ಅದಾದ ನಂತರ 500 ರೂಪಾಯಿ ಫೈನ್ ಹಾಕಿದ್ರು, ಅದಾದ ನಂತರ ಮತ್ತೆ 800 ರೂಪಾಯಿನ ಫೈನ್ ಹಾಕೋಕ್ಕೆ ಶುರು ಮಾಡಿದರು. ಈ ರೀತಿಯಾಗಿ ಇನ್ನು ಯಾರು ಲಿಂಕ್ ಮಾಡ್ಕೊಂಡಿದ್ರು ಅವರು ಲಿಂಕ್ ಮಾಡ್ಕೊಳ್ಳಿ ಅಂತ ಗೌರ್ಮೆಂಟ್ನವರು ಹೆಚ್ಚಿನ ಫೈನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತೆ ಈಗ 1000 ರೂಪಾಯಿವರೆಗೂ ಒಂದು ಫೈನ್ನ ಜಾಸ್ತಿ ಮಾಡಿದರೆ ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಲಿಂಕ್ ಮಾಡ್ಕೊಳ್ಳಿಕ್ಕೆ. ಫ್ರೀ ಆಗಿದ್ದಾಗಲೇ ನೀವೆಲ್ಲರೂ ಈ ಒಂದು ಅಪ್ಡೇಟ್ನ ಸೀರಿಯಸ್ ಆಗಿ ತೊಗೊಂಡು ಲಿಂಕ್ ಮಾಡ್ಕೊಂಡಿದ್ರೆ ನಿಮ್ಮ 1000 ರೂಪಾಯಿ ವೇಸ್ಟ್ ಆಗ್ತಾ ಇರಲಿಲ್ಲ. ನೀವು ತಡ ಮಾಡಿದ್ದಕ್ಕೋಸ್ಕರ ನೀವು ಸೈಬರ್ ಸೆಕ್ಯೂರಿಟಿಗಳಲ್ಲಿ ಹೋಗಿ ಕ್ಯೂನಲ್ಲಿ ನಿಲ್ಲೋ ಹಾಗಾಯಿತು, ಮತ್ತು 1000 ರೂಪಾಯಿ ಫೈನ್ ಕಟ್ಟೋ ಹಾಗಾಯಿತು. ಈಗ ಇದೇ ಒಂದು ಸಿಚುವೇಶನ್ ನಿಮ್ಮ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಕೂಡ ಬಂದಿದೆ. ಆಗ ನಿಮ್ಮ ಪಾನ್ ಕಾರ್ಡ್ಗೆ ಒಂದು ಸಿಚುವೇಶನ್ ಬಂದಿತ್ತು, ಈಗ ನಿಮ್ಮ ರೇಷನ್ ಕಾರ್ಡ್ಗೆ ಅದೇ ಥರದ ಒಂದು ಸಿಚುವೇಶನ್ ಬಂದಿದೆ. ಈಗ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗೆ ಬಂದಿರೋ ಗುಡ್ ನ್ಯೂಸ್ ಏನಂತ ಹೇಳ್ತೀನಿ. ನೀವು ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೊಳ್ಳಿ ಅಂತ ಈ ಮುಂಚೆನೇ ಹೇಳಿದರು. ಸರ್ಕಾರದವರು ಜೂನ್ 30 ಕೊನೆ ತಾರೀಕು ಅಷ್ಟರೊಳಗಾಗಿ ನೀವು ಲಿಂಕ್ ಮಾಡ್ಕೊಳ್ಳೇಬೇಕಂತ ಹೇಳಿದರು. ಇದೇ ಜೂನ್ 30 ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕಿಗೆ ಲಾಸ್ಟ್ ಡೇಟ್ ಆಗಿತ್ತು. ಆದರೆ ಇದನ್ನು ಕೂಡ ನಮ್ಮ ಜನ ತುಂಬ ಸೀರಿಯಸ್ ಆಗಿ ತೊಗೊಂಡಿಲ್ಲ. ಸಾಕಷ್ಟು ಜನ ಲಿಂಕ್ ಮಾಡಿದ್ದಾರೆ, ಆದರೆ ಇನ್ನು ಸಾಕಷ್ಟು ಜನ ಲಿಂಕ್ ಮಾಡೋದು ಬಾಕಿ ಇದೆ. ಈಗ ನಿಮಗೆ ಗುಡ್ ನ್ಯೂಸ್ ಏನಂತಂದರೆ, ಯಾವುದೇ ಫೈನ್ ಇಲ್ದೇ ಈಗಲೂ ಕೂಡ ಫ್ರೀಯಾಗಿ ಲಿಂಕ್ ಮಾಡ್ಕೊಳ್ಳೋಕ್ಕೋಸ್ಕರ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ಸೆಪ್ಟೆಂಬರ್ 30ನೇ ತಾರೀಕಿನವರೆಗೂ ಕೂಡ ನೀವು ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ನ ಫ್ರೀಯಾಗಿ ಮಾಡ್ಕೋಬೋದು. ಇನ್ನು ಮುಂದಾದರೂ ಯಾರು ಈ ಒಂದು ಅಪ್ಡೇಟ್ನ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ, ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಬಂದಿರೋ ಅಪ್ಡೇಟ್ ಬಂದುಬಿಟ್ಟು ಆಧಾರ್ ಕಾರ್ಡ್ ಬಗ್ಗೆ. ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿ ಅಂತ ಸರ್ಕಾರದವರು ತುಂಬ ದಿನದಿಂದ ಹೇಳ್ತಾ ಇದ್ದಾರೆ. ತುಂಬ ಒಂದು ಡೆಡ್ಲೈನ್ ಕೂಡ ಕೊಡ್ತಾ ಇದ್ದಾರೆ. ಆದರೆ ಇಲ್ಲೂ ಕೂಡ ಆಲ್ ಓವರ್ ಇಂಡಿಯಾ 50% ಆಧಾರ್ ಕಾರ್ಡ್ ಹೋಲ್ಡರ್ಸ್ ಇನ್ನೂ ಯಾರು ಅಪ್ಡೇಟೇ ಮಾಡಿಸಿಲ್ವಂತೆ. ಅದ್ರ ಬಗ್ಗೆ ಏನೊಂದು ಗುಡ್ ನ್ಯೂಸ್ ಅಂತಂದರೆ, ಆ ಡೇಟ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಳುವಂಥ ಡೇಟು ಕೂಡ ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಾದರೆ ಲಾಸ್ಟ್ ಡೇಟ್ ಯಾವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಸೆಪ್ಟೆಂಬರ್ 14 ಅಲ್ಲಿ ತನಕ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಫ್ರೀ ಆಗಿರುತ್ತೆ. 14 ಸೆಪ್ಟೆಂಬರ್ ವರೆಗೂ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಫ್ರೀಯಾಗಿ ಅಪ್ಡೇಟ್ ಮಾಡಿಸ್ಕೋಬಹುದಾಗಿದೆ. ಅದಾದ್ಮೇಲೆ ನೀವೇನಾದರೂ ಅಪ್ಡೇಟ್ ಮಾಡಿಸ್ಬೇಕು ಅಂತ ವಿಚಾರ ಮಾಡಿದರೆ ನೀವು ಒಂದು ಫೈನ್ನ ಕಟ್ಬಿಟ್ಟು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ನಿಮ್ಮ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡುವಾಗ ಹೇಗೆ ಫೈನ್ ಕಟ್ಟಿದ್ರು ಅದೇ ರೀತಿಯಾಗಿ ಒಂದು ಫೈನ್ನ ಕಟ್ಟಿ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಕೂಡಲೇ ಒಂದು ಅಪ್ಡೇಟ್ನ ಸೀರಿಯಸ್ ಆಗಿ ತಗೊಂಡು ಅಪ್ಡೇಟ್ ಮಾಡ್ಕೊಳ್ಳಿ. ಕಳೆದ 10 ವರ್ಷಗಳಿಂದ ಯಾರು ಆಧಾರ್ ಕಾರ್ಡ್ನ ಅಪ್ಡೇಟೇ ಮಾಡಿಸಿಲ್ವೋ ಅವರು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಕಳೆದ 10 ವರ್ಷಗಳಲ್ಲಿ ನೀವೇನಾದರೂ ನಿಮ್ಮ ನೇಮ್, ಅಡ್ರೆಸ್ ಅಥವಾ ಮೊಬೈಲ್ ನಂಬರ್ ಅಥವಾ ಬಯೋಮೆಟ್ರಿಕ್ ಏನಾದರೂ ಚೇಂಜ್ ಮಾಡಿಸಿದ್ರೆ ನೀವೇನು ಅಪ್ಡೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಳೆದ 10 ವರ್ಷಗಳಿಂದ ಸುಮ್ಮನೆ ಆಧಾರ್ ಕಾರ್ಡ್ ಇಟ್ಕೊಂಡಿರ್ತಾರೆ, ಏನು ಕೂಡ ಚೇಂಜ್ ಮಾಡಿಸಿರಲ್ಲ, ಒಂದು ಬಯೋಮೆಟ್ರಿಕ್ ಅಪ್ಡೇಟ್ ಕೂಡ ಮಾಡಿಸಿರಲ್ಲ. ಅಂಥವರು 14ನೇ ಸೆಪ್ಟೆಂಬರ್ ಒಳಗಾಗಿ ಅಪ್ಡೇಟ್ನ ಮಾಡಿಸ್ಬೇಕಾಗುತ್ತೆ. ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಸಾಕಷ್ಟು ಜನ ಇಲ್ಲಿ ಮೊಬೈಲಲ್ಲಿ ಅಪ್ಡೇಟ್ ಮಾಡ್ಕೊಳ್ಳೋಕೆ ಬರುತ್ತಲ್ಲ ಅಂತ ಕೇಳ್ತಾರೆ. ಆದರೆ ನೀವು ಮೊಬೈಲ್ನಲ್ಲಿ ಅಪ್ಡೇಟ್ ಮಾಡ್ಕೋಬೇಕಾದ್ರೆ ಬಹಳಷ್ಟು ಸರ್ವರ್ ಎರರ್, ಹಾಗೆ ಎಲ್ಲರ ಕಡೆಯೂ ಬಯೋಮೆಟ್ರಿಕ್ ಮಷಿನ್ದು ಆಪ್ಷನ್ ಇರೋಲ್ಲ. ಹಾಗಾಗಿ ಆಧಾರ್ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಮತ್ತು ಲಾಸ್ಟ್ ಅಪ್ಡೇಟ್ ಏನಂತಂದರೆ, ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಕೊಳ್ಳಿ. ಯಾಕಂದರೆ PM ಕಿಸಾನದ್ದು ಬೇರೆ ಯಾವುದಾದ್ರೂ ಬೆನಿಫಿಟ್ಸ್ ಹಣ ಬರಬೇಕಂತಂದರೆ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು. ಓಕೆನಾ? ಪಹಣಿ ಮತ್ತು ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಕೊಳ್ಳಿ.
ಈ ರೀತಿಯಾದ 3 ಅಪ್ಡೇಟ್ಗಳಿವೆ. ಮೊದಲನೇದಾಗಿ ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೋಬೇಕು. ಎರಡನೇದು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೋಬೇಕು. ಮೂರನೇದು ಬಂದ್ಬಿಟ್ಟು ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೋಬೇಕು. ಈ ವಿಡಿಯೋದಲ್ಲಿ ಹೇಳಿರೋ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಕ್ಲಿಯರ್ ಆಗಿ ತಿಳಿದಿದೆ ಅಂತ ತಿಳ್ಕೊಂತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ.